ಇವತ್ತು ಹೇಗಾದ್ರೂ ಮಾಡಿ ದುರ್ಗಂಗೆಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಆ ಮಾಳ್ವಿಕ ಮನುಷ್ಯಳಲ್ಲ, ರಾಕ್ಷಸಿ ಅನ್ನೋದು ಆ ದುರ್ಗಂಗೆ ಗೊತ್ತಾಗ್ಬೇಕು. ಆಮೇಲೆ ಅವಳನ್ನ ಹೇಗೆ ಎದುರಿಸ್ಬೇಕು ಅಂತ ದುರ್ಗಾನೇ ಪ್ಲಾನ್ ಮಾಡ್ತಾಳೆ. ನನ್ನ ಜೀವ ಉಳಿಸ್ಕೊಂಡ್ರೆ ಸಾಕು. ಮಾಯಾ, ಇದೇನ್ ಮಾಯಾ, ತುಂಬಾ ಅವಸರದಲ್ಲಿದ್ಯಾ? ಎಲ್ಲಾದ್ರೂ ಹೊರಟಿದ್ಯಾ? ಮಾರ್ನಿಂಗ್ ವಾಕ್ ಹೋಗ್ತಿದ್ದೀನಿ ಮ್ಯಾಮ್. ನೀವು ಬೇಡ ಅಂದರೆ ಹೋಗಲ್ಲ. ಮಾರ್ನಿಂಗ್ ವಾಕ್, ವೆರಿ ಗುಡ್. ಹೋಗ್ಬಿಟ್ ಬಾ ಮಾಯಾ, ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಕೆಲವು ವಿಷಯಗಳನ್ನು ಹೊಟ್ಟೆಲ್ಲೇ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಪ್ರಪಂಚದಲ್ಲಿ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹಾಗೇ ಹೋಗ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ನಿನ್ನ ವಿಚಾರದಲ್ಲಿ ಹಾಗಾಗೋದು ಬೇಡ ಅಲ್ವಾ ಮಾಯಾ? ಇಲ್ಲ ಮ್ಯಾಮ್, ನಾನು ಯಾರಿಗೂ ಹೇಳಲ್ಲ. ಬರ್ತೀನಿ. ಮಾಯಾ, ನಿನ್ನೆ ರಾತ್ರಿ ಏನೇನೋ ಹೇಳಿ ನನ್ನ ತಲೆ ಕೆಡ್ಸಿದ್ಯಾ. ಇಲ್ಲಿಗೆ ಬರೋದಕ್ಕೂ ಕೂಡ ಹೇಳಿದ್ಯಾ. ನಾನೀಗ ಇಲ್ಲಿಗೆ ಬಂದಿದ್ದೀನಿ, ಅದೇನು ಅಂತ ಹೇಳು. ದುರ್ಗಾ, ಎಲ್ಲದಕ್ಕೂ ಮೊದಲು ನಾನು ನಿನ್ನ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿಗೆ ಬಂದಿದ್ದಕ್ಕೆ. ನೇರವಾಗಿ ವಿಷಯಕ್ಕೆ ಬಾ. ನಾನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಅನಿಸ್ಬೋದು, ನಾನು ನಿನ್ನನ್ನು ದಾರಿ ತಪ್ಪಿಸ್ತಿದ್ದೀನಿ ಅಂತನೂ ಅನಿಸ್ಬೋದು. ಆದರೆ ನೀನು ನನ್ನನ್ನು ನಂಬಲೇಬೇಕು. ನಾನು ಹೇಳೋದೆಲ್ಲ ಸತ್ಯ. ಮೊದಲು ವಿಷಯ ಏನು ಅಂತ ಹೇಳು ಮಾಯಾ. ದುರ್ಗಾ ಪ್ಲೀಸ್, ನನ್ನನ್ನು ಕೆಟ್ಟೋಳು ಅಂದ್ಕೊಂಡು ನನ್ನ ಮಾತನ್ನ ಕೇಳಬೇಡ. ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಹೇಳೋದನ್ನೆಲ್ಲ ಕೇಳು. ನಾನಿಲ್ಲಿ ಯಾರ ಮೇಲೂ ಕಂಪ್ಲೇಂಟ್ ಮಾಡೋದಕ್ಕೆ ಬಂದಿಲ್ಲ. ಪ್ಲಾನ್ ಮಾಡಿ ಯಾರನ್ನೂ ಸಿಕ್ಕಾಕಿಸ್ಬೇಕು ಅಂತಾನೂ ಅನ್ಕೊಂಡಿಲ್ಲ. ನಾನು ಹೇಳೋದನ್ನ ನೀನು ಸೀರಿಯಸ್ ಆಗಿ ಕೇಳಿದ್ರೆ ವಿಷಯದಲ್ಲಿರೋ ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ಒಗಟಿನ ಥರ ಮಾತಾಡೋದು ಬಿಟ್ಟು ನೇರವಾಗಿ ವಿಷಯಕ್ಕೆ ಬಾ. ನನ್ನ ಜೀವಕ್ಕೆ ಅಪಾಯ ಇದೆ. ಏನು? ನಿನ್ ಜೀವಕ್ಕೆ ಅಪಾಯ ಇದೆಯಾ? ಹೌದು ದುರ್ಗಾ, ಹೌದು. ಶಿಲ್ ಕಿಲ್ ಮೀ. ಅವಳು ನನ್ನನ್ನು ಸಾಯಿಸ್ಬಿಡ್ತಾಳೆ. ಯಾರು ನಿನ್ನನ್ನು ಸಾಯಿಸೋದು? ಅಲ್ಲ, ಯಾರ ಬಗ್ಗೆ ಹೇಳ್ತಿದ್ಯಾ ನೀನು? ನಾನು ಮಾಳ್ವಿಕ ಬಗ್ಗೆ ಹೇಳ್ತಾ ಇದ್ದೀನಿ.